ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ ಅರಮನೆ ಇತ್ತು. ನಮ್ಮ ಪಟ್ಟದ ದೇವರು ಶ್ರೀಮಂತೂರು ಆದಿಜನಾರ್ದನ ಸ್ವಾಮಿ. ಸುಮಾರು 400 ವರ್ಷಗಳ ತನಕ 5 ಎಕರೆ ವಿಸ್ತೀರ್ಣದ ಅರಮನೆಯಲ್ಲಿ ಆಡಳಿತ ನಡೆಸ್ತಿದ್ದೆವು. ಇಲ್ಲಿಗೆ ಬಂದ ಮೇಲೆ ನಾವು 23ನೇ ಅರಸರು. 22 ಜನ ಅರಸರು ಆಗಿ ಹೋಗಿದ್ದಾರೆ. ಈಗ ನಾವು 23ನೇವರು. ಇವತ್ತು ಕೂಡ ನಾವು ಧರ್ಮದಲ್ಲಿ ಜೈನರಾಗಿದ್ದರೂ ಕೂಡ ಪಟ್ಟಾಭಿಷೇಕ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವರ ಮುಖಂಡತ್ವದಲ್ಲಿ ನಮಗೆ ಪಟ್ಟಾಭಿಷೇಕ ಆಗ್ತದೆ. ಇಲ್ಲಿ ಸುಮಾರು 150 ಜೈನರ ಮನೆಗಳಿತ್ತು. ಕಂಬಳ ಅದು ಸುಮಾರು ನಾವು ಇಲ್ಲಿಗೆ ಬಂದು 400 ವರ್ಷ ಆಯಿತು. ಅರಸು ಕಂಬಳ ಕೂಡ ಅದೇ ಸಂದರ್ಭದಲ್ಲಿ ಪ್ರಾರಂಭಗೊಂಡಿದೆ. ಕಂಬಳವನ್ನು ನಡೆಸುವುದು ನಾವು, ಆದರೆ ನಾವು ಕಂಬಳವನ್ನು ನೋಡುವಾಗಿಲ್ಲ. ರಾಜಕೀಯವಾಗಿ ನಾವು ಅಧಿಕಾರ ಕಳ್ಕೊಂಡಿದ್ದೇವೆ. ರಾಜಕೀಯವಾಗಿ ನಮ್ಮ ಅಧಿಕಾರ ಇರಲಿಲ್ಲ. ಆದರೂ ಕೂಡ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದೆ ಯಾವ ರೀತಿಯ ಜವಾಬ್ದಾರಿಗಳಿತ್ತು, ಯಾವ ರೀತಿಯ ಮರ್ಯಾದೆಗಳಿತ್ತು, ಅದು ಇವತ್ತಿನ ಕೂಡ ಮುಂದುವರಿತಾ ಇದೆ. 12-13 ಜೈನ ಅರಸು ಮನೆತನಗಳಿವೆ. ಆದರೆ ಬಹುತೇಕ ಕಡೆಗಳಲ್ಲಿ ಈ ಅರಸೊತ್ತಿಗೆ ನಶಿಸಿದೆ. ಇಲ್ಲಿ ಸುಮಾರು 150 ಜೈನರ ಮನೆಗಳಿತ್ತು. ನಮಗೆ ನಿಮ್ಮ ಮುಲ್ಕಿ ಅರಮನೆ ಪರಂಪರೆ ಹೇಗೆ ಈ ಅರಮನೆ ಎಲ್ಲ ಸ್ಥಾಪನೆ ಆಯಿತು? ನಿಮ್ಮ ಮಗ ಹೇಳಿದರು 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ. ನೀವು ಕೂಡ ಇವಾಗ ಪಟ್ಟಾಭಿಷೇಕ ಆಗಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ 2 ಅರಮನೆಗಳಿಗೆ ಆ ಸ್ಥಾನ ಕೊಟ್ಟಿರೋದು ಅಂತ ಹೇಳಿದರು. ಕೇಳಿ ಖುಷಿ ಆಯಿತು. ನಿಮ್ಮ ಮನೆತನದ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ? ನಮ್ಮದು ಮೂಲ ಶ್ರೀಮಂತೂರು ಅಂತ ಹೇಳುವಂಥದ್ದು. ಶ್ರೀಮಂತೂರು ಸಾವಂತರು ಅಂತಾಗಿದೆ ಮೂಲ. ಅಲ್ಲಿ ಸುಮಾರು 5 ಎಕರೆ ವಿಸ್ತೀರ್ಣದಲ್ಲಿ ಅರಮನೆ ಇತ್ತು. ನಮ್ಮ ಪಟ್ಟದ ದೇವರು ಶ್ರೀಮಂತೂರು ಆದಿಜನಾರ್ದನ ಸ್ವಾಮಿ. ಅಲ್ಲಿ ಸುಮಾರು 400 ವರ್ಷಗಳ ತನಕ 5 ಎಕರೆ ವಿಸ್ತೀರ್ಣದ ಅರಮನೆಯಲ್ಲಿ ಆಡಳಿತ ನಡೆಸ್ತಿದ್ದೆವು. ತದನಂತರ ಸುಮಾರು 1700ರ ಹೊತ್ತಿಗೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ನಾವು ಅಲ್ಲಿಂದ ಇಲ್ಲಿಗೆ, ಇದು ಪಡುಬಣಂಬೂರು ಅಂತೇಳಿ, ಪಡುಬಣಂಬೂರಿಗೆ ಸ್ಥಳಾಂತರ ಆಗಿದ್ದೇವೆ. ಇದರ ನಡುವಿನಲ್ಲಿ ಒಂದು 100 ವರ್ಷಗಳ ಕಾಲ ಮುಲ್ಕಿಯ ಕೋಟಕೇರಿ ಅಂತ ಹೇಳುವಂಥ ಕಡೆಯಲ್ಲಿ ನಮ್ಮ ಅರಮನೆ ಇತ್ತು. ಇಲ್ಲಿಗೆ ಬಂದು 1700 ಸುಮಾರಿಗೆ ನಾವು ಇಲ್ಲಿ ಪಡುಬಣಂಬೂರಿನಲ್ಲಿ ಅರಮನೆ ಸ್ಥಾಪನೆ ಆದದ್ದು. ಅಂದರೆ ಅಲ್ಲಿ ಹಳೆಯ ಅರಮನೆ ಏನಾಯಿತು? ಅಲ್ಲಿ ಸಂಪೂರ್ಣ ಬಿದ್ದೋಗಿದೆ. ಅದು ಬಿದ್ದೋಗಿದೆ. ಇಲ್ಲಿಗೆ ಬಂದ ಮೇಲೆ ನಾವು 23ನೇ ಅರಸರು. 22 ಜನ ಅರಸರು ಆಗಿ ಹೋಗಿದ್ದಾರೆ. ಈಗ ನಾವು 23ನೇವರು. ವಿಶೇಷವಾಗಿ ನಾವು ಧಾರ್ಮಿಕವಾಗಿ ಜೈನರಾಗಿದ್ದರೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಸೇರಿಸಿಕೊಂಡು ನಾವು ಆಡಳಿತ ನಡೆಸುತ್ತಿದ್ದೆವು. ಇದಕ್ಕೆ ಮುಖ್ಯವಾಗಿರತಕ್ಕಂಥ ಒಂದು ದೃಷ್ಟಾಂತ ಏನಂತ ಹೇಳಿದರೆ, ಇವತ್ತು ಕೂಡ ನಾವು ಧರ್ಮದಲ್ಲಿ ಜೈನರಾಗಿದ್ದರೂ ಕೂಡ ಪಟ್ಟಾಭಿಷೇಕ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವರ ಮುಖಂಡತ್ವದಲ್ಲಿ ನಮಗೆ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆಗೋದು ಇಲ್ಲಿ ಸುಮಾರು 150 ಜೈನರ ಮನೆಗಳಿತ್ತು. 150 ಜೈನರ ಮನೆಗಳಿದ್ದರೂ ಕೂಡ ನಾವು ಬಾಕಿಯ ಇತರ ಜಾತಿಗಳನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಆಡಳಿತ ನಡೆಸಿದ್ದದ್ದು. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಆಡಳಿತಕ್ಕೆ ಒಳಪಟ್ಟಿದೆ. ಅದರ ಸ್ಥಾಪಕರು ಕೂಡ ನಮ್ಮ ಪೂರ್ವಜರು. ಬಪ್ಪಬ್ಯಾರಿಗೆ ದೇವರು ದುರ್ಗಾ ಪರಮೇಶ್ವರಿ ಒಲಿದ ಪರಿಣಾಮವಾಗಿ ಬಪ್ಪಬ್ಯಾರಿ ಇಲ್ಲಿ ಬಂದು ನಿವೇದನೆ ಮಾಡಿಕೊಳ್ತಾರೆ. ನಿವೇದನೆ ಮಾಡಿಕೊಂಡಾಗ ನಾವು ಅರಮನೆಯ ದೇವಸ್ಥಾನವನ್ನು ಕಟ್ಟುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಇದೊಂದು ಇತಿಹಾಸ, ಸಂಕ್ಷಿಪ್ತ ಇತಿಹಾಸ. ಇವತ್ತು ಕೂಡ ಬಪ್ಪನಾಡು ದೇವಸ್ಥಾನದ ಅನುವಂಶಿಕ ಮುಕ್ತೇಸರಾಗಿ ನಾವು ಮುಂದುವರಿತಾ ಇದ್ದೇವೆ. ಜೊತೆಗೆ ನಮ್ಮ ಅರಸು ಕಂಬಳ ಅಂತ ಹೇಳುವಂಥದ್ದು. ಅರಸು ಕಂಬಳ ಅದು ಸುಮಾರು ನಾವು ಇಲ್ಲಿಗೆ ಬಂದು 400 ವರ್ಷ ಆಯಿತು. ಅರಸು ಕಂಬಳ ಕೂಡ ಅದೇ ಸಂದರ್ಭದಲ್ಲಿ ಪ್ರಾರಂಭಗೊಂಡಿದೆ. ಅರಸು ಕಂಬಳದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ. ಅರಸು ಕಂಬಳದಲ್ಲಿ ಇವಾಗಲೂ ನಡೆಯುತ್ತೆ, ಇವತ್ತು ಕೂಡ ನಡೀತದೆ. ವಿಶೇಷವಾಗಿ ಅರಸು ಕಂಬಳದ ಒಂದು ವೈವಿಧ್ಯತೆ ಏನಂತ ಹೇಳಿದರೆ, ಅರಸು ಕಂಬಳವನ್ನು ನಡೆಸುವುದು ನಾವು, ಆದರೆ ನಾವು ಕಂಬಳವನ್ನು ನೋಡುವಾಗಿಲ್ಲ. ಇದು ನಾವು ಧಾರ್ಮಿಕವಾಗಿ ಜೈನರು. ಕಂಬಳ ಅಂತ ಹೇಳುವಂಥದ್ದು ಒಂದು ಹಿಂಸೆ. ಜೈನರಿಗೆ ಈ ಕಂಬಳ ಅಂತ ಹೇಳುವಂಥದ್ದು ಸ್ವಲ್ಪ ನಿಷಿದ್ಧ, ಹಿಂಸೆ. ವಿಶೇಷವಾಗಿ ಅಹಿಂಸೆಗೆ ಮಹತ್ವ ಕೊಡ್ತಾ ಬಂದಿದ್ದಾರೆ ನಮ್ಮ ಧರ್ಮದಲ್ಲಿ. ಆ ಕಾರಣಕ್ಕಾಗಿ ಹಾಗಾದರೆ ಆ ಒಂದು ಹಿಂಸಾತ್ಮಕವಾಗಿರತಕ್ಕಂಥ ಕ್ರೀಡೆಯನ್ನು ನೀವ್ಯಾಕೆ ಜರುಗಿಸ್ತೀರಿ ಅಂತ ಹೇಳುವಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಬರ್ತದೆ. ನಾವು ಅರಸೊತ್ತಿಗೆಯಲ್ಲಿರುವಾಗ, ನಮ್ಮ ಆಡಳಿತದಲ್ಲಿರುವಾಗ ಜನರ
ಒಂದು ಮನೋರಂಜನೆಗೆ ಕೂಡ ಬೆಲೆ ಕೊಡಬೇಕು ಒಂದು. ಜೊತೆಗೆ ಆ ಕಾಲದಲ್ಲಿ ಇಂಥ ಕಂಬಳ ಕ್ರೀಡೆಗಳು ಬಿಟ್ಟರೆ ಬೇರೆ ಯಾವ ಕ್ರೀಡೆಗಳು ಇರಲಿಲ್ಲ. 400 ವರ್ಷಗಳ ಹಿಂದೆ ಹೀಗಿನ ಯಾವುದೇ ಮನೋರಂಜನೆಗಳು ಇರಲಿಲ್ಲ. ಜನರು ವ್ಯವಸಾಯ ಪ್ರವೃತ್ತಿಯವರು. ಅವರು ನಮ್ಮದು ಕೃಷಿ ಪ್ರಧಾನವಾಗಿರತಕ್ಕಂಥ ಇದು ನಾಡು. ಕೃಷಿ ಪ್ರಧಾನದಲ್ಲಿ ಅವರು ವರ್ಷವಿಡೀ ಕೃಷಿಯನ್ನು ಅವಲಂಬಿಸಿರುವಂತಹ ಈ ಸಂದರ್ಭದಲ್ಲಿ ಒಂದು ಮನೋರಂಜನೆಗಾಗಿ ಕಂಬಳ ಒಂದು ಕ್ರೀಡೆ, ಅದು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಕಡೆಯಲ್ಲಿದೆ ಇರುವಂಥದ್ದು. ಅದು ಹಾಗಾಗಿ ನಾವು ಧಾರ್ಮಿಕವನ್ನು ಜೊತೆಗೆ ಕಂಬಳ ಪ್ರಾರಂಭವಾದ್ದರಿಂದ ಕಂಬಳ ಮುಗಿಯುವ ತನಕ ನಾವು ಉಪವಾಸದಲ್ಲಿರಬೇಕು ಧಾರ್ಮಿಕವಾಗಿ. ಯಾಕೆಂದರೆ ಪ್ರಾಯಶ್ಚಿತ ರೂಪದಲ್ಲಿ ಕಂಬಳ ನಡೆಸುವಂಥ ಸಂದರ್ಭದಲ್ಲಿ ಆಗುವಂಥ ಹಿಂಸೆಗೆ ಪ್ರಾಯಶ್ಚಿತ ರೂಪದಲ್ಲಿ ನಾವು ಒಂದು ಉಪವಾಸವನ್ನು ವ್ರತವನ್ನು ಕೈಗೊಳ್ಳಬೇಕು. ಈ ಎಲ್ಲ ಇದ್ದುಕೊಂಡು ಇಂಥ ಒಂದು ಪದ್ಧತಿ ಈ ನಮ್ಮ ನಾಡಿನಲ್ಲಿ 10 ಕಂಬಳಗಳಿದ್ದರೂ ಕೂಡ ಬೇರೆಲ್ಲೂ ಇಂಥ ಪದ್ಧತಿಗಳಿಲ್ಲ. ಇದು ನಮ್ಮ ಮುಲ್ಕಿ ಸೀಮೆ ಅರಸು ಕಂಬಳದಲ್ಲಿ ಮತ್ತು ಮುಲ್ಕಿ ಸೀಮೆಯಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ವೈವಿಧ್ಯತೆ. ಪ್ರಜಾಪ್ರಭುತ್ವ ಇವತ್ತು ನಮಗೆ ಸ್ವಾತಂತ್ರ್ಯ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಅದಕ್ಕಿಂತ ಪೂರ್ವದಲ್ಲೇ ನಮ್ಮ ರಾಜಕೀಯವಾಗಿ ನಾವು ಅಧಿಕಾರ ಕಳ್ಕೊಂಡಿದ್ದೇವೆ. ರಾಜಕೀಯವಾಗಿ ನಮ್ಮ ಅಧಿಕಾರ ಇರಲಿಲ್ಲ. ಆದರೂ ಕೂಡ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದೆ ಯಾವ ರೀತಿಯ ಜವಾಬ್ದಾರಿಗಳಿತ್ತು, ಯಾವ ರೀತಿಯ ಮರ್ಯಾದೆಗಳಿತ್ತು, ಅದು ಇವತ್ತು ಕೂಡ ಮುಂದುವರಿತಾ ಇದೆ. ಜೊತೆಗೆ ಇವತ್ತು ವಿಶೇಷವಾಗಿ 1972ರಲ್ಲಿ ಭೂ ಸುಧಾರಣೆ ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 12-13 ಜೈನ ಅರಸು ಮನೆತನಗಳಿವೆ. ಆದರೆ ಬಹುತೇಕ ಕಡೆಗಳಲ್ಲಿ ಈ ಅರಸೊತ್ತಿಗೆ ನಶಿಸಿದೆ. ಅರಮನೆಗಳಿದೆ, ಆದರೆ ಅರಸೊತ್ತಿಗೆ ಇಲ್ಲ. ಮುಖ್ಯ ಕಾರಣ ಅಂತ ಹೇಳಿದರೆ ಈ ಎಲ್ಲ ಅರಮನೆಗಳು ಕೂಡ ಕೃಷಿಯನ್ನು ಅವಲಂಬಿಸಿ ಇದ್ದಂಥ ಒಂದು ಅರಮನೆಗಳು. ಅಂಥ ಸಂದರ್ಭದಲ್ಲಿ ಭೂ ಸುಧಾರಣೆ ಪರವಾಗಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ಎಲ್ಲ ಕಡೆಗಳಲ್ಲಿ ಈ ಅರಸೊತ್ತಿಗೆ ಆ ಅರಸು ಪಟ್ಟವನ್ನು ಸ್ವೀಕರಿಸಿದ ಮೇಲೆ ಹಿಂದೆ ನಡ್ಕೊಂಡು ಬಂದ ಸಂಪ್ರದಾಯಗಳು ಏನಿವೆ ಅದನ್ನೆಲ್ಲವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಕಡೆಗಳಲ್ಲಿ ಅರಸೊತ್ತಿಗೆ ನಶಿಸಿದೆ. ಆದರೆ ನಮ್ಮ ಈ ಮುಲ್ಕಿಯಲ್ಲಿ ಇವತ್ತು ಅರಸೊತ್ತಿಗೆ ಮುಂದುವರಿತಿದೆ. ಮುಖ್ಯವಾಗಿ ಜನರಿಟ್ಟಂಥ ವಿಶ್ವಾಸ ಮತ್ತು ಪ್ರೀತಿ. ಇವತ್ತು ನಾವು ಅವರು ಹಿಂದೆ ನಮಗೆ ಯಾವ ರೀತಿಯ ಒಂದು ಗೌರವ ಕೊಡ್ತಿದ್ರು ಅದೇ ಗೌರವ ಮತ್ತು ಮರ್ಯಾದೆ ಇವತ್ತು ಕೂಡ ಅವರು ಕೊಡ್ತಾ ಇದ್ದಾರೆ. ಅದು ಮುಲ್ಕಿ ಸೀಮೆಯ ಒಂದು ಹೆಗ್ಗಳಿಕೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಕಂಬಳದ ಮನೆ ಅಂತ ಹೇಳಿದರೆ ಅದಕ್ಕೆಲ್ಲ ತರಬೇತಿ ಕೊಡೋದಕ್ಕೆ ಸಪ್ರೇಟ್ ಆಗಿಲ್ಲ? ಯಾವುದು ಕಂಬಳ ಎಲ್ಲ ಆಚರಣೆ ಮಾಡ್ತಿರಲ್ಲ ನೀವು, ಅದಕ್ಕೆಲ್ಲ ತರಬೇತಿ ಎಲ್ಲ ಕೊಡಬೇಕಲ್ಲ, ಸಾಕಿದ್ದೀರಾ? ಕಂಬಳ ಕೋಣಗಳನ್ನು ನಾವು ಸಾಂಪ್ರದಾಯಿಕವಾಗಿ ಸಾಕ್ತಾ ಇದ್ದೇವೆ, ಇದು ಮಾಡಿದ್ದೇವೆ ಅಂತ. ನಮ್ಮ ಕಂಬಳದಲ್ಲಿ ನಮ್ಮ ಕೋಣಗಳೇ ಪ್ರಥಮವಾಗಿ ಇದು ಮಾಡಬೇಕು. ಇವತ್ತು ಕಂಬಳ ಕೋಣಗಳನ್ನು ನೋಡಿಕೊಳ್ಳುವಂಥ ಜನರ ವ್ಯವಸ್ಥೆ ಕೊರತೆಯಿಂದಾಗಿ ನಾವು ಕಂಬಳದ ಸಂದರ್ಭದಲ್ಲಿ ಮಾತ್ರ ನಾವು ಕೋಣಗಳನ್ನು ಇಲ್ಲಿ ತರ್ತೇವೆ. ಬಾಕಿ ಟೈಮ್ನಲ್ಲಿ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಓಕೆ, ನಿಮ್ಮನ್ನು ಮಾತಾಡಿಸಿ ಖುಷಿ ಆಯಿತು. ಮನೆ ನೋಡ್ಕೊಂಬರ್ತೀನಿ, ಅರಮನೆ. ನಮಸ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.